Okay, so again, welcome to all of you to my channel Imam D Classes. This video is based on the problem on market value capitalization for MBA third semester. Derivatives, market and risk management base ಮೇಲೆ ಪ್ರಾಬ್ಲಮ್ ಐತಿತ್ತು. ಪ್ರಾಬ್ಲಮ್ಸ್ ಆನ್ ಇದು ಒಂದು ಪ್ರಾಬ್ಲಮ್ ಐತಿ, ಪ್ರಾಬ್ಲಮ್ ಆನ್ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಪಿಟಲೈಸೇಷನ್. ಸೊ ನೋಡೋಣ ಇದು ಕ್ವಶನ್ ಹೆಂಗೈತೆ ಅಂತ. ಸೊ ಅಸ್ಯೂಮ್ ದ್ಯಾಟ್ ಎ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೇಟೆಡ್ ಇಂಡೆಕ್ಸ್. ನೋಡ್ರಿ, ಇದು ಬರ್ಬೇಕು ವರ್ಡ್, ಇದು ಭಾಳ ಇಂಪಾರ್ಟೆಂಟ್, ಈ ಸೆಂಟೆನ್ಸ್ ಬರ್ಬೇಕು. ಇಂಡೆಕ್ಸ್ ಕನ್ಸಿಸ್ಟ್ ಆಫ್ five stocks only. Currently the index stands at, okay, this is important, the index stands at 970. Obtain the price of a futures contracts with the expiration in 100 days. Okay, expiration in 100 days anta ಐತಿ, ಇದು ಒಂದು ಇಂಪಾರ್ಟೆಂಟ್. On the index having reference to the following additional information: A, dividend of rupees 4 per share expected on share B. ಓಕೆ, ಶೇರ್ ಬಿ ಬೇಸ್ ಮೇಲೆ ಪ್ರಾಬ್ಲಮ್ ಐತಿದ್ದು, ಶೇರ್ ಬಿ. ಓಕೆ, ಬೇಸ್ ಮೇಲೆ ಪ್ರಾಬ್ಲಮ್ ಅಲ್ಲ, ಶೇರ್ ಬಿ. ಡಿವಿಡೆಂಡ್ ಎಷ್ಟಿತ್ರಿಪ್ಪ? ಡಿವಿಡೆಂಡ್ ಆಫ್ ರುಪೀಸ್ 4. ಓಕೆ, ಕಂಪನಿ ಬಿ ಮೇಲೆ 25 ಡೇಸ್ ಫ್ರಾಮ್ ನಾ ಆನ್, 25 ಡೇಸ್ ಐತಿ. ನೆಕ್ಸ್ಟ್ ಡಿವಿಡೆಂಡ್ ಆಫ್ ರುಪೀಸ್ 4 ಯಾವ ಕಂಪನಿ ಮೇಲೆ? ಶೇರ್ ಆಫ್ ಕಂಪನಿ ಇ, 28 ಡೇಸ್ ಫ್ರಾಮ್ ನಾ ಆನ್. Next, C adjustment, continuously compounded risk free rate of return is 10%. Okay, risk free rate of return is 10% per annum. Lot size is 300. Other information is given. First, company A, B, C, D, E, 5 companies. Share price rupees ಕೊಟ್ಟಾರ. ಆಮೇಲೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ರೋರ್ಸ್ ಆಫ್ ರುಪೀಸ್, ಇದು ಒಂದು ಕಾಲಮ್ ಕೊಟ್ಟಾರ ನಿಮಗೆ. ನಿಮ್ದು ನೀವು ಏನು ಮಾಡಬೇಕು? ಸೊಲ್ಯೂಷನ್ ಮಾಡ್ಬೇಕು. ಓಕೆ, ಬರ್ರಿ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನಲ್ಲಿ ಇದು ಬಾಕ್ಸ್ ಹೆಂಗೈತಿ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಪೂರಾ ಬಾಕ್ಸ್ ಹೆಂಗೈತಿ ನೋಡ್ರಿ, ಹಂಗೆ ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಮಾಡಿರಿಪ್ಪ, ಪೂರಾ ಬಾಕ್ಸ್ ಕಾಪಿ ಪೇಸ್ಟ್ ಮಾಡ್ರಿ. ಈಗ ಏನು ಮಾಡಿರಿಪ್ಪ? ಟೋಟಲ್ ಮಾಡ್ಕೋಬೇಕು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಐತಲ್ಲ, ಅದು ಕಾಲಮ್, ಇದು ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡಿರಿಪ್ಪ. ಟೋಟಲ್ 110 ಪ್ಲಸ್ 175 ಪ್ಲಸ್ 370 ಪ್ಲಸ್ 216 ಪ್ಲಸ್ 205 ಎಲ್ಲ ಸೇರಿ ಎಷ್ಟಿಪ್ಪ? 1076 ಬಂತಿದ್ದು. ಕರೆಕ್ಟಾ? ಈಗ ಏನು ಮಾಡ್ರಿಪ್ಪ? ಇಷ್ಟು ಮುಗಿದ ಮೇಲೆ ಬಾಜು ಕಾಲಮ್ ಹಾಕ್ರಿ, ವೇಟ್ಸ್ ಅಂತ ಹಾಕ್ರಿ. ಏನ್ರಿ? ವೇಟ್ಸ್. ಬಾಜು ಕಾಲಮ್ ಡಿವಿಡೆಂಟ್, ವೇಟ್ಸ್ ಮತ್ತು ಡಿವಿಡೆಂಡ್ ಕಾಲಮ್ ಹಾಕ್ಬೇಕು. ಈಗ ನೋಡ್ರಿ, ಇನ್ಫಾರ್ಮೇಷನ್ ಕಂಪನಿ ಬಿ ಬಗ್ಗೆ ಐತಿ, ಆಮೇಲೆ ಕಂಪನಿ ಇ ಬಗ್ಗೆ ಐತಿ. ಕಂಪನಿ ಬಿ ಮತ್ತು ಕಂಪನಿ ಇ. ಸೊ ಕಂಪನಿ ಬಿಗೆ ಹೈಲೈಟ್ ಮಾಡ್ರಿಪ್ಪ, ಕಂಪನಿ ಬಿಗೆ ಹೈಲೈಟ್ ಮಾಡ್ರಿ, ಆಮೇಲೆ ಕಂಪನಿ ಇಗೆ ಹೈಲೈಟ್ ಮಾಡ್ರಿ. ಯಾಕಂದ್ರೆ ಓನ್ಲಿ 2 ಕಂಪನೀಸ್, ಕಂಪನಿ ಬಿ ಆ್ಯಂಡ್ ಕಂಪನಿ ಇ. ಸೊ ವೇಟ್ಸ್ ಕಾಲಮಲ್ಲಿ ಏನು ಮಾಡ್ಬೇಕು? ವೇಟ್ಸ್ ಕಾಲಮಲ್ಲೇ ಸಿಂಪಲ್, ವೇಟ್ಸ್ ಕಾಲಮಲ್ಲೇ ಇದು 175 ಡಿವೈಡೆಡ್ ಬೈ 1076 ಐತಿ. ಇಲ್ಲೇ 175 ಡಿವೈಡ್ ಬೈ 1076 ಎಷ್ಟು ಬಂತಿರಪ್ಪ? 0.1626 ಬಂತ. ಕರೆಕ್ಟಾ? ನೆಕ್ಸ್ಟ್ ಕಂಪನಿ ಇ ಅಲ್ಲೇ 205 ಡಿವೈಡೆಡ್ ಬೈ 1076 ಮಾಡ್ರಿಪ್ಪ, ನಿಮಗೆ ಬರ್ತೈತೆ 0.1905. ಅರ್ಥ ಆಯ್ತಾ? ಓನ್ಲಿ ಕಂಪನಿ ಬಿ ಮತ್ತು ಕಂಪನಿ ಇ. ಯಾಕರಿಪ್ಪ? ಅಡ್ಜಸ್ಟ್ಮೆಂಟ್ ಅಲ್ಲೇ ಐತಿದ್ದು. ಇಷ್ಟು ಮುಗಿತಾ? ಆಮೇಲೆ ಡಿವಿಡೆಂಟ್ ಮಾಡ್ಕೋಬೇಕು. ಡಿವಿಡೆಂಟ್ ಎಷ್ಟು ಬಂತಿರಪ್ಪ? ಅದು ಆನ್ಸರ್ 0.1626. 0.1626 ಇಂಟು 4. ಯಾಕೆ 4 ರೀಪ್ಪ? ಬಿಕಾಸ್ ಕಂಪನಿ ಡಿವಿಡೆಂಟ್ ಆಫ್ ರುಪೀಸ್ 4 ಎದರ್ ಕಂಪನಿ ಮೇಲೆ? ಕಂಪನಿ ಬಿ ಮೇಲೆ. ಯಾವ ಕಂಪನಿ ಮೇಲೆ? ಕಂಪನಿ ಬಿ ಮೇಲೆ. ಸೊ ಏನು ಮಾಡ್ರಿಪ್ಪ? 0.1626 ಇಂಟು 4 ಮಾಡಿರಿ, 0.65 ಬರ್ತೈತಿ. ಆಮೇಲೆ ಇಲ್ಲಿ 0.1905 ಇಂಟು 4 ಮಾಡ್ಕೋಬೇಕು, 0.76 ಬರ್ತೈತಿ. ಯಾಕಪ್ಪ? ಕಂಪನಿ ಇ ಬಗ್ಗೆ ಐತಿ ನೋಡ್ರಿ, ಡಿವಿಡೆಂಟ್ ಆಫ್ ರುಪೀಸ್ 4 ಅಂತ ಐತಿ. ಯಾವ ಕಂಪನಿ? ಕಂಪನಿ ಇ ಮೇಲೆ. ಸೊ ಇಂಟು 4 ಮಾಡಿರಿ. ಅರ್ಥ ಆಯ್ತು? ಇಂಟು 4 0.76 ಬಂತ. ಈಗೇನು ಮಾಡ್ರಿಪ್ಪ? 0.65 ಪ್ಲಸ್ 0.76 ಆ್ಯಡ್ ಮಾಡಿರಿ, 1.41 ಬರ್ತೈತಿ. ಇದು ಟೋಟಲ್ ಆಫ್ 1.41. ಅರ್ಥ ಆಯ್ತಾ? ಇಷ್ಟು ರೆಡಿ ಮಾಡ್ಕೋಬೇಕು. ಇಷ್ಟು ಆದಮೇಲೆ ಏನು ಮಾಡ್ಬೇಕಾ? ಸ್ಟೆಪ್ 1 ಬರ್ರಿ. ಸ್ಟೆಪ್ 1 ನೋಡೋಣ. ಸ್ಟೆಪ್ 1 ನಮ್ದು ಏನೈತಿಪ್ಪ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿವಿಡೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ 25 ಡೇಸ್ ಮತ್ತು ಇದು ಕೊಟ್ಟಿದ್ದಲ್ಲ, ಇಲ್ಲಿ 25 ಡೇಸ್, ಇಲ್ಲಿ 28 ಡೇಸ್ ಅಂತ ಕೊಟ್ಟಿದ್ದಲ್ಲ. ಈಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಬರ್ರಿಪ್ಪ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಸಿಂಪಲ್. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿವಿಡೆಂಟ್. ಫಸ್ಟ್ ಕಂಪನಿ ಬಿ ಬಗ್ಗೆ ಇನ್ಫಾರ್ಮೇಷನ್ ಐತಿ. ಕಂಪನಿ ಬಿ ಈಸ್ ಫಾರ್ ಹೌ ಮೆನಿ ಡೇಸ್? ಕಂಪನಿ ಬಿ ಈಸ್ ಫಾರ್ 25 ಡೇಸ್. ಎಷ್ಟು? 25 ಡೇಸ್ ಕಂಪನಿ ಬಿ. ಸೊ ಕಂಪನಿ ಬಿ 25 ಡೇಸ್. ಸಿಂಪಲ್ ಮಾಡ್ಕೋಬೇಕು. ಪಿ ವಿ ಅಂದ್ರೆ ಏನಿರಪ್ಪ? ಪ್ರೆಸೆಂಟ್ ವ್ಯಾಲ್ಯೂ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಏನು ಮಾಡಬೇಕು? ಫಸ್ಟ್ ರೇಟ್ ತೊಗೋಬೇಕು. ಓಕೆ, ಕಂಪನಿ ಬಿ ಅಲ್ಲೇ ರೇಟ್ ಎಷ್ಟೈತಿ? ಕಂಪನಿ ಬಿ ಅಲ್ಲೇ ರೇಟ್ ಎಷ್ಟೈತಿ? ಡಿವಿಡೆಂಟ್ ರೇಟ್ 0.65 ಐತಿ. ಸೊ 0.65 ತಗೋರಿ. 0.65 ಇಂಟು ಇದು ಬೇಕಂದ್ರೆ ಬರೀರಿಪ್ಪ, ಇದು
ಈ ಡೆಲ್ಟಾ ಅಂತ ಬರೀರಿಪ್ಪ, ಈ ಡೆಲ್ಟಾ ಅಂತ, ಇಲ್ಲಾಂದ್ರೆ ಬಿಡ್ರಿ, ಈ ಡೆಲ್ಟಾ ಅಂತ ಹಾಕ್ರಿ. ಆಮೇಲೆ ಬ್ರಾಕೆಟಲ್ಲೇ -0.10. ಯಾಕ್ರಿಪ್ಪ -0.10? ಬಿಕಾಸ್ ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಈಸ್ 10%. 10 ಡಿವೈಡೆಡ್ ಬೈ 100 ಮಾಡಿ 0.10 ಬರ್ತೈತಿ. ಸೊ ಮೈನಸ್ ಅಂತ ಬರಿಬೇಕು. ನೀವು ಏನು ಬರಿಬೇಕು? ಮೈನಸ್ ಅಂತ ಬರಿಬೇಕು. ಇಲ್ಲಾಂದ್ರೆ ಬಿಡ್ರಿ, ಪ್ರಾಬ್ಲಮ್ ಇಲ್ಲ. ನೋಡ್ತಾಡ್ರಿಪ್ಪ, ನಾ ಮಾಡ್ತೀನಿ ಫಸ್ಟ್. ಏನ್ರಿ 0.10 ಬರ್ತೈತಿ. ಸೊ 0.10 ಡೇಸ್ ಎಷ್ಟ್ರಿಪ್ಪ? 25 ಡೇಸ್. ಎಷ್ಟು ಡೇಸ್ ರೀಪ್ಪ? 25 ಡೇಸ್. 1 ಇಯರ್ ಒಳಗೆ ಎಷ್ಟು ಡೇಸ್ ಇರ್ಬೋದು? 365 ಡೇಸ್. 1 ಇಯರ್ ಒಳಗೆ ನೋಡ್ರಿ 25 ಮೇಲೆ 1 ಇಯರ್ ಒಳಗೆ ಡೇಸ್ ಎಷ್ಟ್ರಿಪ್ಪ? 365. ಸೊ ಡಿವೈಡೆಡ್ ಬೈ 365 ಮಾಡ್ರಿ. ಎಷ್ಟು ಆನ್ಸರ್ ಬರ್ತೈತ್ರಿಪ್ಪ? ನೋಡಿರಿ, ನಾನು ಮಾಡ್ತೀನಿ ಒಂದ್ಸಲ. ಏನ 0.10 ಇಂಟು 25 ಡಿವೈಡ್ ಬೈ 365 ಇಂಟು 0.65 ಏನು ಬಂತು? 0.10 ಇಂಟು 25 ಡಿವೈಡ್ ಬೈ 365 0.00 ಇಷ್ಟೈತಿ. ಆಮೇಲೆ ಇಂಟು 0.65 ಜಸ್ಟ್ ವೇಟ್, ನಾನು ವೆರಿಫಿಕೇಶನ್ ಮಾಡ್ತೀನಿ ಫಸ್ಟ್. ಓಕೆ ಬರ್ರಿಪ್ಪ. ಈಗ ಫಸ್ಟ್ ಏನ್ರಿಪ್ಪ? ಕಂಪನಿ ಬಿ. ಕಂಪನಿ ಬಿ ಎಷ್ಟೈತಿ? 25 ಡೇಸ್ ಐತಿ, ಕರೆಕ್ಟಾ? ಸೊ ಪ್ರೆಸೆಂಟ್ ವ್ಯಾಲ್ಯೂ ಮಾಡ್ಬೇಕಂದ್ರೆ ಏನ್ರಿಪ್ಪ? 0.65 ತೊಗೋಬೇಕು. ಯಾಕೆ 0.65 ತೊಗೋಬೇಕ್ರಿಪ್ಪ? ಬಿಕಾಸ್ ಆಫ್ ಕಂಪನಿ ಬಿ. ಕಂಪನಿ ಬಿ ಅಲ್ಲಿ ಎಷ್ಟೈತಿ? ಇಲ್ಲಿ 0.65 ಐತಿ. ಸೊ 0.65 ತಗೋರಿ, ಮೈನಸ್ ಈ ಡೆಲ್ಟಾ ಅಂತ ಬರ್ರಿಪ್ಪ. ಇದಂತ ಪ್ರಾಬ್ಲಮ್ ಇಲ್ಲ. 0.10 ಬರ್ರಿ. ಯಾಕಂದ್ರಪ್ಪ ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಎಷ್ಟೈತಿ? 10%. ಸೊ 10 ಡಿವೈಡೆಡ್ ಬೈ 100 0.10 ಬರ್ತೈತಿ. ಇಂಟು ಮಾಡ್ಬೇಕು. ಇಂಟು ಎಷ್ಟು ಡೇಸ್? 25 ಡೇಸ್. ಸೊ 25 ಡಿವೈಡೆಡ್ ಬೈ ಟೋಟಲ್ ಡೇಸ್ ಎಷ್ಟ್ರಿಪ್ಪ? 1 ಇಯರ್ ಒಳಗೆ 365 ಡಿವೈಡ್ ಮಾಡಿರಿಪ್ಪ. ಫಸ್ಟ್ ಇದು ಮಾಡ್ರಿ. 0.10 ಇಂಟು 25 ಡಿವೈಡ್ ಬೈ 365 ಮಾಡ್ರಿ. ಮಾಡಿದ ಮೇಲೆ ಇದು ಒಂದು ಆನ್ಸರ್ ಬಂತಲ್ಲ, ಒಂದು ಆನ್ಸರ್ ಬಂತ. ಈಗ ಅದು ಆನ್ಸರ್ ನೆನ್ಪಿಡ್ಕೋರಿ. ಆ ಆನ್ಸರ್ ನೆನ್ಪಿಡ್ಕೋರಿ. ಇದು 0.65 ಈ ಆನ್ಸರ್ ಮೈನಸ್ ಮಾಡ್ಕೋರಿಪ್ಪ. ಇದು ಮಾಡಿದ ಮೇಲೆ ಆನ್ಸರ್, ಇದು ಮಾಡಿದ ಮೇಲೆ ಆನ್ಸರ್ ಬಂತಲ್ಲ, ಅದು ಮೈನಸ್ ಮಾಡ್ರಿಪ್ಪ. ಹೆಂಗೆ ತೋರಿಸ್ಬೇಕಂದ್ರೆ ನಿಮ್ಗೆ ಏನ್ರಿಪ್ಪ? ಸರಿಪ್ಪ, ಇದು ಮಾಡ್ತೀನಿ, ಇಲ್ಲಿ ಮಾಡಿ ತೋರಿಸೋಣ ನೋಡಪ್ಪ. 0.65 ಮೈನಸ್ ಎಷ್ಟ್ರಿಪ್ಪ? ಅದು ನಾನು ಮಾಡ್ತಾಳೆ. 0.10 ಇಂಟು 25 ಡಿವೈಡ್ ಬೈ 365 ಎಷ್ಟು ಬಂತ್ರಿಪ್ಪ? 0.006849 ಇಷ್ಟು ಬಂತ. ಆಮೇಲೆ ಇಸ್ ಈಕ್ವಲ್ ಟು ಮಾಡಿರಿಪ್ಪ 0.65 ಮೈನಸ್ 0.006849 0.6431 ಬಂದು ನೋಡಿಪ್ಪ. ಓಕೆ, ಇದು ಮಾಡ್ಬೇಕು. ಸರಿಪ್ಪ, ನೆಕ್ಸ್ಟ್ ಇದನ್ನು ಮಾಡೋಣ. ಇದು ಎಷ್ಟೈತಿ? ಫಸ್ಟ್ 0.76 ಅಂತ ಐತಿ. ಆಮೇಲೆ ಮೈನಸ್ ಇದು 0.10 ಇಂಟು 28 ಡಿವೈಡ್ ಬೈ 365 ಇದನ್ನು ಮಾಡ್ತೀನಿ. ಎಷ್ಟು ಬಂತ್ರಿಪ್ಪ? ಇದು 0.007671 ಬಂತ. ಇದು ಮಾಡಿದ ಮೇಲೆ ಎಷ್ಟು ಬರ್ತೈತ್ರಿಪ್ಪ? ಮೈನಸ್ 0.76 ಮಾಡಿದ ಮೇಲೆ 0.752 ಬಂತು. ಓಕೆ, ಮುಗೀತು ನೋಡಿಪ್ಪ. ಈ ಥರ ಸಾಲ್ವ್ ಮಾಡ್ಬೇಕು. ಏನ್ರಿಪ್ಪ? ಫಸ್ಟ್ 0.65 ಹೆಂಗೈತಿ ಹಂಗೆ ಬರ್ರಿಪ್ಪ, 0.65 ಅಂತ. ಆಮೇಲೆ ಮೈನಸ್ ಸೆಂಟ್ರಲ್ಲಿ ಸೈನ್ ಏನೈತಿರಿಪ್ಪ? ಮೈನಸ್ ಐತಿ. ಸೊ ಮೈನಸ್ ಬರ್ರಿ ಇಲ್ಲೇ. ಈಗ 0.10 ಇಂಟು 25 ಡಿವೈಡ್ ಬೈ 365 ಮಾಡಿರಿಪ್ಪ. ಆನ್ಸರ್ ಬರ್ತೈತೆ 0.00 ಇದು ಬರ್ತೈತಿ. 0.65 ಒಳಗೆ ಮೈನಸ್ ಮಾಡಿರಿಪ್ಪ 0.643 ಬರ್ತೈತಿಪ್ಪ ಆನ್ಸರ್. ಮುಗಿತಿದ್ದು. ನೆಕ್ಸ್ಟ್ ಕಂಪನಿ ಬಿ. ಕಂಪನಿ ಇ. ಕಂಪನಿ ಇ ಎಷ್ಟೈತಿ? ಕಂಪನಿ ಇ ಇದು ನೋಡಿರಿ. ಕಂಪನಿ ಇ ಎಷ್ಟು? 28 ಡೇಸ್ ಐತಿ ಕಂಪನಿ ಇ. ಸೊ ಕಂಪನಿ ಇ 28 ಡೇಸ್. ಸೇಮ್ ರೀಪ್ಪ, ಕಂಪನಿ ಇ ಒಳಗೆ ಎಷ್ಟು ಬಂತು ಇಲ್ಲಿ? 0.76 ಐತಿ ಡಿವಿಡೆಂಟ. ಸೊ 0.76 ತಗೋರಿ. ಸೈನ್ ಮೈನಸ್ ಐತಿ, ಮೈನಸ್ ಬರ್ರಿಪ್ಪ. 0.10 ಸೇಮ್ ತಗೋಬೇಕಾ. ಆಮೇಲೆ ಡೇಸ್ ಎಷ್ಟಿಲ್ಲ? 28 ಡೇಸ್. ಸೊ 28 ಡಿವೈಡ್ ಬೈ 365 ಮಾಡಿರಿ. ಆಮೇಲೆ 0.76 ಹೆಂಗೈತಿ ಹಂಗೆ ಬರೀರಿ. ಆಮೇಲೆ ಮೈನಸ್ ಇದು ಸಾಲ್ವ್ ಮಾಡಿರಿ. ಇದು ಸಾಲ್ವ್ ಮಾಡಿದ ಮೇಲೆ ಎಷ್ಟು ಆನ್ಸರ್ ಬರ್ತೈತಿಪ್ಪ ಅಂದ್ರೆ 0.007671 ಬರ್ತೈತಿ ರೀ. ಮಾಡಿರಿಪ್ಪ. ಇದು ಮೈನಸ್ ಮಾಡಿದ ಮೇಲೆ 0.752 ಬರ್ತೈತಿ. ಅರ್ಥ ಆಯ್ತು? ಇದು ಮುಗಿದ ಮೇಲೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿವಿಡೆಂಟ್ ಅಂದರೆ ಟೋಟಲ್ ಪಿ ವಿ ಆಫ್ ಡಿವಿಡೆಂಟ್ ಏನು ಮಾಡ್ಕೋಬೇಕು? 0.643 ಪ್ಲಸ್ 0.752 ಮಾಡಿರಿಪ್ಪ. ಇದು ನಿಮಗೆ ಆನ್ಸರ್ ಬರ್ತೈತಿರಿಪ್ಪ ಎಷ್ಟು? 1.39395 ಬರ್ತೈತಿ. ಮುಗಿತಾ? ಇದು ಮುಗಿದ ಮೇಲೆ ಸ್ಟೆಪ್ 2 ಮಾಡ್ಕೋಬೇಕು. ಏನು ಮಾಡಬೇಕು? ಸ್ಟೆಪ್ 2 ನಿಮ್ದು ಏನೈತಿರಿಪ್ಪ? ಫ್ಯೂಚರ್ಸ್ ಪ್ರೈಸ್ ಫಾರ್ಮುಲಾ. ಎಫ್ ಇಸ್ ಈಕ್ವಲ್ ಟು ಬ್ರಾಕೆಟ್ ಎಸ್ ಮೈನಸ್ ಪಿ ವಿ ಬ್ರಾಕೆಟ್ ಡಿ ಇ ಆರ್ ಟಿ ಅಂತ ಐತಿ ಫಾರ್ಮುಲಾ. ಇದು ನೋಡ್ರಿಪ್ಪ ಫ್ಯೂಚರ್ಸ್ ಮಾಡಕ್ಕೆ ಫಾರ್ಮುಲಾ ನೋಡ್ರಿಪ್ಪ. ಇದು
ಫ್ಯೂಚರ್ಸ್ ಮಾಡಕ್ಕೆ ಫಾರ್ಮುಲಾ. ಓಕೆ, ಫ್ಯೂಚರ್ಸ್ ಮಾಡ್ಬೇಕು ನಾವು, ಬಿಕಾಸ್ ಇಟ್ ಈಸ್ ಬೇಸ್ಡ್ ಆನ್ ಫ್ಯೂಚರ್ಸ್ ಕ್ವಶನ್ ಐತಿ. ಫ್ಯೂಚರ್ಸ್ ಮಾಡ್ಬೇಕು ನೀವು ಇಲ್ಲಿ. ಸೊ ಮಾಡ್ರಿಪ್ಪ, ಫ್ಯೂಚರ್ಸ್ ಮಾಡೋಣ. ಇಲ್ಲೈತಲ್ಲ ಫ್ಯೂಚರ್ಸ್ ಅಂತ, ಆಪ್ಟೇನ್ ದ ಪ್ರೈಸ್ ಆಫ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ಅಂತ ಐತಲ್ಲ, ಅದಕ್ಕೆ ಫ್ಯೂಚರ್ಸ್ ರೆಡಿ ಮಾಡ್ಬೇಕು ನೀವು. ಮಾಡ್ರಿಪ್ಪ, ಫ್ಯೂಚರ್ಸ್ ಹೆಂಗೆ ರೆಡಿ ಮಾಡ್ತೀರಿ? ಒಂದು ಫಾರ್ಮುಲಾ ಹಾಕ್ಬೇಕು. ಸ್ಟೆಪ್ 2 ಫಾರ್ಮುಲಾ ಐತೆ ನೋಡಿಪ್ಪ. ಇದು ಫ್ಯೂಚರ್ಸ್ ಫಾರ್ಮುಲಾ. ಎಫ್ ಇಸ್ ಈಕ್ವಲ್ ಟು ಬ್ರಾಕೆಟ್ ಎಸ್ ಮೈನಸ್ ಪಿ ವಿ ಬ್ರಾಕೆಟ್ ಡಿ ಬ್ರಾಕೆಟ್ ಇ ಆರ್ ಟಿ ಅಂತ ಐತಿ. ಸೊ ವೇರ್ ಇನ್ಫಾರ್ಮೇಷನ್ ನೋಡಿಪ್ಪ, ಫಸ್ಟ್ ಎಸ್ ಅಂತ ಇದೆಯಲ್ಲ ಅಲ್ಲಿ, ಎಸ್ ಅಂತೆ ಬರಿಬೇಕಿಲ್ಲ. ಎಸ್ ಅಂದರೆ ಏನಿಪ್ಪ 970. ಇದು 970 ಹೆಂಗೆ ಬಂದ್ರಿಪ್ಪ? ಎಸ್ 970 ಇಲ್ಲಿ ನೋಡ್ರಿಪ್ಪ. ದ ಇಂಡೆಕ್ಸ್ ಸ್ಟ್ಯಾಂಡ್ಸ್ ಎಟ್ 970. ಇದು ನಿಮ್ದು ಎಸ್. ಇಂಡೆಕ್ಸ್ ಸ್ಟ್ಯಾಂಡ್ಸ್ ಅಂದರೆ ಏನಿಪ್ಪ 970. ಆಮೇಲೆ ಪಿ ವಿ ಡಿ ಅಂತ ಐತಲ್ಲ, ಅದು ಪಿ ವಿ ಡಿ ಬರೀಪ್ಪ. ಇದು ಒಂದು ಬರ್ದಿಲ್ಲಲ್ಲ ನಾನು, ಪಿ ವಿ ಡಿ ಒಂದು ಬರೀತೀನಿ. ಹಾಂ, ಎಷ್ಟು ಹೋದದ್ದು? ಹಾಂ, ಪಿ ವಿ ಡಿ ಇಲ್ಲ ಐತಿ. ತಡಿಯಪ್ಪ, ಸ್ಟೆಪ್ 2 ಇಲ್ಲ ಮಾಡ್ಬಿಡ್ತೀನಿ ಸೀದಾ. ಹಾಂ, ಪಿ ವಿ ಡಿ ಇಸ್ ಈಕ್ವಲ್ ಟು, ಪಿ ವಿ ಡಿ ಇಲ್ಲ ಐತಿ. ಇದು ಪಿ ವಿ ಡಿ ಏನ್ರಿ? ಇದು ಪಿ ವಿ ಡಿ ನೋಡ್ರಿಪ್ಪ. ಓಕೆ, ಎಸ್ ಅಂದರೆ ನಿಮಗೆ ಗೊತ್ತಾಗ್ತದೆ. ಈಗ ಪಿ ವಿ ಡಿ ಬೇಕು ನಿಮಗೆ. ಪಿ ವಿ ಡಿ ಅಂದರೆ ಏನಪ್ಪ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿವಿಡೆಂಟ್. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿವಿಡೆಂಟ್ ಎಷ್ಟಿಪ್ಪ ನಿಮ್ಮದು? 1.395. ಸೊ 1.395 ತಗೋರಿ, ಕರೆಕ್ಟಾ? ಇದು ಮುಗಿದ ಮೇಲೆ ಏನು ಮಾಡಬೇಕು ನಿಮಗೆ? ಆರ್ ಬೇಕು. ಏನು ಬೇಕಾ? ಆರ್ ಮತ್ತು ಟಿ ಬೇಕು. ಆರ್ ಐತೆ ನಿಮ್ಮ ಕಡೆ. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಆರ್ ನಿಮ್ಮ ಕಡೆ ಐತೆ. ಎಷ್ಟು ಐತ್ರಿ ಆರ್? ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ 10%. ಸೊ 10 ಡಿವೈಡೆಡ್ ಬೈ 100 ಮಾಡಿರಿಪ್ಪ, ಎಷ್ಟು ಬರ್ತೈತೆ? 0.10 ಬರ್ತೈತಿ. ಆಮೇಲೆ ಟಿ ಐತಿ. ಟಿ ಅಂದರೆ ಟೈಮ್. ಸೊ ಟಿ ನೋಡೋಣ್ರಿಪ್ಪ, ಟೈಮ್ ಎಷ್ಟೈತಿ ನಮ್ಮ ಕಡೆ ಅಂತ. ಟಿ ಎಲ್ಲೇ ಕೊಟ್ಟಾರ ಟೈಮ್ 100 ಡೇಸ್ ನೋಡ್ರಿ. ಎಕ್ಸ್ಪೈರೇಷನ್ ಡೇಸ್ ಕೊಟ್ಟಾರಲ್ಲ, ಎಷ್ಟು ಡೇಸ್ ರೀಪ್ಪ? ಟೈಮ್ 100 ಡೇಸ್. ಸೊ 100 ಡಿವೈಡೆಡ್ ಬೈ 365, ಬಿಕಾಸ್ 1 ಇಯರ್ ಒಳಗೆ ಎಷ್ಟು ಡೇಸ್ ರೀಪ್ಪ? 365 ಡೇಸ್. ಸೊ 100 ಡಿವೈಡ್ ಬೈ 365 ನಿಮ್ದು ಡೇಸ್. ಸರಿ, ಮುಗಿತಾ? ಈಗ ಫ್ಯೂಚರ್ಸ್ ಪ್ರೈಸ್ ಮಾಡೋಣ್ರಿಪ್ಪ. ಫಾರ್ಮುಲಾ ಐತ, ಅದು ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ರಿ. ಇದು ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ರಿ ಇಲ್ಲೇ. ಓಕೆ, ಮಾಡಿದ ಮೇಲೆ ಫಿಲ್ ಮಾಡೋಣ. ಈಗ ಫಸ್ಟ್ ಎಸ್ ಅಂತ ಐತಿ, ಬ್ರಾಕೆಟ್ ಐತಿ. ಎಸ್ ಬ್ರಾಕೆಟ್ ಎಸ್ ಐತಿಪ್ಪ 970 ಐತಿ. ಸೊ 970 ಬರೀರಿ, ಕರೆಕ್ಟಾ? ಮೈನಸ್ ಅರಿಪ್ಪ. ಆಮೇಲೆ ಪಿ ವಿ ಡಿ ಎಷ್ಟೈತಿ? 1.395 ಐತಿ. ಸೊ 1.395 ತಗೋರಿ ಇಲ್ಲ, ಕರೆಕ್ಟಾ? ಮುಗಿದ ಮೇಲೆ ಇ ಆರ್ ಟಿ ಅಂತ ಐತಿ. ಇಲ್ಲಿ ಏನು ಮಾಡ್ಕೋಬೇಕಾ? ಸರಿಪ್ಪ, ಇದು ಹಾಂ, ಇಲ್ಲಿ ನೋಡ್ರಿಪ್ಪ, ಅಲ್ಲಿ ಇ ಆರ್ ಟಿ ಅಲ್ಲಿ ಏನು ಮಾಡಬೇಕು? ಫಸ್ಟ್ ಇದು ಐತಲ್ಲ ಆರ್, 0.10 ಬರೀರಿ. ಇಂಟು ಇದು 100 ಡಿವೈಡೆಡ್ ಬೈ 365 ತಲ್ಲ, ಅದು 100 ಡಿವೈಡ್ 365 ತಗೋರಿ. ಲಾಸ್ಟ್ಗೆ +1 ಮಾಡ್ಕೋಬೇಕು. ನೆನ್ಪಿಡ್ಕೋತೀವಿ, ಲಾಸ್ಟ್ಗೆ +1 ಮಾಡ್ಕೋಬೇಕು. ನೋಡ್ರಿ ಇಲ್ಲೇ ರೇಟ್ ತಗೋಬೇಕು. ಫಸ್ಟ್ 0.10 ಇಂಟು ಡೇಸ್. ಟೈಮ್ ಎಷ್ಟೈತಿ? 100 ಡಿವೈಡ್ ಬೈ 365 ಐತಿ. ಆಮೇಲೆ ಲಾಸ್ಟ್ಗೆ +1 ಮಾಡ್ಕೋಬೇಕು. ಏನು ಮಾಡ್ಬೇಕು? +1 ಮಾಡ್ಕೋಬೇಕು. ಅರ್ಥ ಆಯ್ತಾ ಇದು? ಇದು ಆದ್ಮೇಲೆ ಏನು ಮಾಡ್ಬೇಕಾ? ಇದು ಮಾಡ್ರಿಪ್ಪ. 970 ಮೈನಸ್ 1.395 ಮಾಡ್ರಿಪ್ಪ, 968.605 ಬರ್ತೈತಿ. ಇಂಟು ಇದು ಸಾಲ್ವ್ ಮಾಡ್ರಿ. 0.10 ಇಂಟು 100 ಡಿವೈಡ್ ಬೈ 365 +1 ಮಾಡ್ರಿಪ್ಪ, 1.027 ಬರ್ತೈತಿ. ಈಗ ಇದು ಇಂಟು ಮಾಡ್ರಿಪ್ಪ, ನಿಮಗೆ ಫ್ಯೂಚರ್ ಪ್ರೈಸ್ ಸಿಗ್ತೈತಿ ₹994.75. ಇದು ಮುಗೀತು. ಸ್ಟೆಪ್ 2 ಮುಗೀತು. ಈಗ ಸ್ಟೆಪ್ 3 ಮಾಡೋಣ. ಸ್ಟೆಪ್ 3 ಏನೈತ್ರಿಪ್ಪ? ಫ್ಯೂಚರ್ಸ್ ಕಾಂಟ್ರಾಕ್ಟ್ ವ್ಯಾಲ್ಯೂ. ಏನ್ರಿಪ್ಪ ಸ್ಟೆಪ್ 3? ಫ್ಯೂಚರ್ಸ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಮಾಡ್ಬೇಕು. ಕಾಂಟ್ರಾಕ್ಟ್ ವ್ಯಾಲ್ಯೂ ಮಾಡೋಕೆ ಲಾಟ್ ಸೈಜ್ ಬೇಕು ನಮಗೆ. ಲಾಟ್ ಸೈಜ್ ನಮ್ಮ ಕಡೆ ಆಲ್ರೆಡಿ ಐತಿ. ಎಷ್ಟೈತಿ ಲಾಟ್ ಸೈಜ್ ನಮ್ಮ ಕಡೆ? 300 ಐತಿ. ಲಾಟ್ ಸೈಜ್ ಎಷ್ಟ್ರಿಪ್ಪ? 300 ಐತಿ. ಸೊ ಲಾಟ್ ಸೈಜ್ ತಗೋರಿಪ್ಪ 300. ಈಗ ಕಾಂಟ್ರಾಕ್ಟ್ ವ್ಯಾಲ್ಯೂ ಮಾಡಕ್ಕೆ ಬರ್ತೈತಿ. ಕಾಂಟ್ರಾಕ್ಟ್ ವ್ಯಾಲ್ಯೂ ಮಾಡ್ಬೇಕಂದ್ರೆ ಏನ್ರಿಪ್ಪ? ಒಂದು ಕಾಂಟ್ರಾಕ್ಟ್ಗೆ ಎಷ್ಟು ಪ್ರೈಸ್ ರೀಪ್ಪ? 994.75 ಐತಿ. ಇಂಟು ಟೋಟಲ್ ಲಾಟ್ ಸೈಜ್ ಎಷ್ಟೈತ್ರಿ? 300 ಐತಿ. ಸೊ ಇಂಟು ಮಾಡ್ರಿಪ್ಪ, ₹2,98,425 ಬರ್ತೈತಿ. ಸೊ ಯುವರ್ ಫೈನಲ್ ಆನ್ಸರ್ ಈಸ್ ಫ್ಯೂಚರ್ಸ್ ಪ್ರೈಸ್ ಈಸ್ 994.75. ಫ್ಯೂಚರ್ಸ್ ಪ್ರೈಸ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಈಸ್ $2,98,425. ಇಲ್ಲೇ ನಿಮ್ದು ಆನ್ಸರ್ ಮುಗೀತು. ಇಷ್ಟೇ ಮಾಡ್ಬೇಕ್ರಿಪ್ಪ. ಹಾಂ, ಪರ್ಫೆಕ್ಟ್ ಮಾಡಿರಿ. ಸ್ವಲ್ಪ ಫಾರ್ಮುಲಾಸ್ ಒಂದೈತಿ ನೋಡ್ರಿಪ್ಪ, ಪರ್ಫೆಕ್ಟ್ ಮಾಡಿರಿ. ಇದು ನಿಮ್ಮದು ಕ್ವಶನ್, ಇದು ನಿಮ್ಮದು ಸೊಲ್ಯೂಷನ್. ಸ್ಟೆಪ್ 2, ಸ್ಟೆಪ್ 3, ಫೈನಲ್ ಆನ್ಸರ್. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ಐತಿ. ಪ್ರಾಬ್ಲಮ್ ಆನ್ ಸ್ಟ್ರಾಡಲ್, ಸ್ಟ್ರಿಪ್ ಆ್ಯಂಡ್ ಸ್ಟ್ರ್ಯಾಪ್. ಓಕೆ, ಈ ಬೇಸ್ ಮೇಲೆ ಕ್ವಶನ್ ಐತಿ ನೋಡ್ರಿಪ್ಪ. ಇದು ಹೆಂಗೆ ಐತಿ ಕ್ವಶನ್ ನೋಡೋಣ.
ಬರ್ರಿ ಇದು ಕ್ವಶನ್ ನೋಡೋಣ. ಫಸ್ಟ್ ನೋಡ್ರಿಪ್ಪ ಇಲ್ಲಿ ದ ₹650 ಕಾಲ್ and put November options on a security are available at ₹23.25 and ₹9.80 respectively. Each contract involves 300 shares. Using this information, help an investor to create a number 1 bottom straddle, number 2 strip, and number 3 strap. Also discuss under what conditions each of these is appropriate. This question. ಓಕೆ, ಸ್ವಲ್ಪ ಡಿಫ್ರೆಂಟ್ ಐತಿ ಕ್ವಶನ್ ಇದು. ಸೊ ಆನ್ಸರ್ ಅಲ್ಲೇ ಫಸ್ಟ್ ಬರೀರಿಪ್ಪ, ಗಿವನ್ ಇನ್ಫಾರ್ಮೇಶನ್ ಬರೀರಿ. ಫಸ್ಟ್ ಐತಲ್ಲ ಇದು ₹650 ಅಂತ, ಇದು ಏನ್ರಿಪ್ಪ, ಇದು ಸ್ಟ್ರೈಕ್ ಪ್ರೈಸ್. ಸ್ಟ್ರೈಕ್ ಪ್ರೈಸ್ ಇಸ್ ₹650, ಅರ್ಥ ಆಯ್ತಾ. ನೆಕ್ಸ್ಟ್ ಐತಿ ಕಾಲ್ ಪ್ರೀಮಿಯಂ, ಏನ್ರಿಪ್ಪ, ಕಾಲ್ ಪ್ರೀಮಿಯಂ. ಕಾಲ್ ಪ್ರೀಮಿಯಂ ಈಸ್ ₹23.25. ಕಾಲ್ ಪ್ರೀಮಿಯಂ ಈಸ್ ₹23.25, ಅರ್ಥ ಆಯ್ತಾ. ನೆಕ್ಸ್ಟ್ ಪುಟ್ ಪ್ರೀಮಿಯಂ. Put premium is ₹9.80. Put premium is 9.80, ಅರ್ಥ ಆಯ್ತಾ. ಸರಿ, ಇದು ಮುಗಿತಾ. ಆಮೇಲೆ ಕಾಂಟ್ರಾಕ್ಟ್ ಸೈಜ್. ಕಾಂಟ್ರಾಕ್ಟ್ ಸೈಜ್ ಇಸ್ 300 ಶೇರ್ಸ್. ಕಾಂಟ್ರಾಕ್ಟ್ ಸೈಜ್ ಇಸ್ 300 ಶೇರ್ಸ್. ಓಕೆ, ಹಾಂ ಸರಿ, ಇದು ಮುಗಿದ ಮೇಲೆ ನಂಬರ್ 1 ಬರ್ರಿಪ್ಪ. ನಂಬರ್ 1 ಬಾಟಮ್ ಸ್ಟ್ರಾಡಲ್ ಬರೀಪ್ಪ. ನಂಬರ್ 1 ಬಾಟಮ್. ನಂಬರ್ 1 ಬಾಟಮ್ ಅಂದರೆ ಲಾಂಗ್. ಬಾಟಮ್ ಅಂದ್ರೆ ಏನ್ರಿಪ್ಪ, ಲಾಂಗ್. ಲಾಂಗ್ ಬಾಟಮ್ ಸ್ಟ್ರಾಡಲ್ ಇಲ್ಲಿ ಕೊಟ್ಟಾರ ಅವರು, ಅದು ಬರಿಬೇಕು ಹೆಡ್ಡಿಂಗ್ ನೀವು, ಅರ್ಥ ಆಯ್ತಾ. ಸರಿ, ಇದು ಮುಗಿದ ಮೇಲೆ ಏನು ಮಾಡ್ಬೇಕು, ಸ್ಟ್ರಾಟಜಿ ಬರೀಬೇಕು. ಏನ್ರಿ, ಸ್ಟ್ರಾಟಜಿ ಬರಿಬೇಕು. ನೆನ್ಪಿಡ್ಕೋರಿ, ಬಾಟಮ್ ಸ್ಟ್ರಾಡಲ್ ಒಳಗೆ ನೀವು ಏನು ಮಾಡ್ತೀರಿಪ್ಪ, 1 ಕಾಲ್ ರಿಸೀವ್ ಮಾಡ್ತೀರಿ, ಆಮೇಲೆ 1 ಪುಟ್ ರಿಸೀವ್ ಮಾಡ್ತೀರಿ. ನೆನ್ಪಿಡ್ಕೋರಿ, ಏನ್ರಿ, ಬಾಟಮ್ ಲಾಂಗ್ ಸ್ಟ್ರಾಡಲ್ ಒಳಗೆ ಸ್ಟ್ರಾಟಜಿ ಏನೈತಿಪ್ಪ, ಬಾಟಮ್ ಸ್ಟ್ರಾಡಲ್ ಒಳಗೆ 1 ಕಾಲ್ 1 ಪುಟ್ ಪ್ಲಸ್ ಮಾಡ್ಕೋಬೇಕು ನೀವು. 1 ಕಾಲ್ ಮತ್ತು 1 ಪುಟ್ ರಿಸೀವ್ ಇದು ಮಾಡ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು. ಓಕೆ, ಇದು ಬಾಟಮ್ ಒಳಗೆ. ಸೊ ಕಾಸ್ಟ್ ನೋಡೋಣ ಫಸ್ಟ್. ಕಾಸ್ಟ್, ಕಾಲ್ ಕಾಸ್ಟ್ ನೋಡೋಣ ಈಗ. ಓಕೆ, ಫಸ್ಟ್ ನೋಡ್ರಿಪ್ಪ ಕಾಸ್ಟ್ ನೋಡೋಣ. ಏನ್ರಿ, ಕಾಸ್ಟ್ ಫಸ್ಟ್ ಐತಿ ಕಾಲ್ ಕಾಸ್ಟ್, ಆಮೇಲೆ ಪುಟ್ ಕಾಸ್ಟ್. ಕಾಲ್ ಕಾಸ್ಟ್ ನೋಡೋಣ್ರಿ. ಕಾಲ್ ಕಾಸ್ಟ್ ನೋಡ್ಬೇಕಂದ್ರೆ ಕಾಲ್ ಪ್ರೈಸ್ ಎಷ್ಟೈತಿ, 23.50 ಐತಿ. ಕಾಲ್ ಕಾಸ್ಟ್ ಎಷ್ಟೈತಿ, 23.50 ಐತಿ. ಆಮೇಲೆ ಕಾಂಟ್ರಾಕ್ಟ್ ಸೈಜ್ ಎಷ್ಟೈತಿ, 300 ಐತಿ. ಕಾಂಟ್ರಾಕ್ಟ್ ಸೈಜ್ 300. ಸೊ 23.525 ಇಂಟು 300 ಮಾಡಿರಪ್ಪ, ₹6,975 ಬರ್ತೈತಿ. ಆಮೇಲೆ ಪುಟ್ ಕಾಸ್ಟ್ ನೋಡೋಣ. ಪುಟ್ ಕಾಸ್ಟ್. ಪುಟ್ ಕಾಸ್ಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ, ಪುಟ್ ಕಾಸ್ಟ್ ನೋಡ್ರಿ ಎಷ್ಟೈತಿ, 9.80 ಐತಿ. ಎಲ್ಲೈತಿ ಪುಟ್ ಕಾಸ್ಟ್ 9.80 ಐತಿ. ಇಂಟು ಕಾಂಟ್ರಾಕ್ಟ್ ಸೈಜ್ ಎಷ್ಟೈತಿ, 300 ಐತಿ. ಸೊ ಇಂಟು ಮಾಡ್ರಿಪ್ಪ, ನಿಮಗೆ ಸಿಗ್ತೈತಿ 2,940 ಸಿಗ್ತೈತಿ. ಈಗ ಟೋಟಲ್ ಕಾಸ್ಟ್, ಈಗೇನ್ರಿ ಟೋಟಲ್ ಕಾಸ್ಟ್ $6,975 ಪ್ಲಸ್ 2,940 ಎರಡು ಪ್ಲಸ್ ಮಾಡ್ರಿಪ್ಪ, ನಿಮಗೆ ಬರ್ತಿದೆ ಆನ್ಸರ್ ₹9,915 ಬರ್ತೈತಿ. ಇದು ಬಾಟಮ್ ಸ್ಟ್ರಾಡಲ್ ಮುಗೀತು. ಸೊ ನೆಕ್ಸ್ಟ್ ಐತಿ ಸ್ಟ್ರಿಪ್ ಐತಿ. ಸೆಕೆಂಡ್ ಐತಿರಿಪ್ಪ ಸ್ಟ್ರಿಪ್ ಐತಿ. ಸೊ ಸ್ಟ್ರಿಪ್ ಮಾಡೋಣ ಈಗ. ಸ್ಟ್ರಿಪ್ ಅಂತ ಬರ್ರಿಪ್ಪ. ಸ್ಟ್ರಿಪ್ಪಲ್ಲಿ ಸ್ಟ್ರಾಟಜಿ ಏನೈತಿ ನೋಡ್ರಿಪ್ಪ. ಸ್ಟ್ರಿಪ್ಪಲ್ಲಿ ಅದು ಪರ್ಫೆಕ್ಟ್ ಮಾಡ್ಕೋಬೇಕು ನೀವು. ಸ್ಟ್ರಿಪ್ಪಲ್ಲಿ ಸ್ಟ್ರಾಟಜಿ ಹೆಂಗಿರ್ತೈತಿ, ಬೈ 1 ಕಾಲ್ ಆ್ಯಂಡ್ 2 ಪುಟ್ಸ್. ಏನ್ರಿ, 1 ಕಾಲ್ ರಿಸೀವ್ ಮಾಡ್ಬೇಕು ಪ್ಲಸ್ 2 ಪುಟ್ಸ್ ರಿಸೀವ್ ಮಾಡ್ಬೇಕು. ಎಷ್ಟು ಪುಟ್ಸ್, 2 ಪುಟ್ಸ್ ರಿಸೀವ್ ಮಾಡ್ಬೇಕು. 2 ಡಬಲ್. ಓಕೆ, ಓನ್ಲಿ 1 ಕಾಲ್ 2 ಪುಟ್ಸ್. ಇಷ್ಟು ಸ್ಟ್ರಿಪ್ ಒಳಗೆ ಬರೀಪ್ಪ. ಫಸ್ಟ್ ಕಾಸ್ಟ್ ಮಾಡೋಣ. ಕಾಲ್ ಕಾಸ್ಟ್ ನೋಡೋಣ ಎಷ್ಟೈತಿ. ಕಾಲ್ ಕಾಸ್ಟ್ ಫಸ್ಟ್. ಕಾಲ್ ಕಾಸ್ಟ್ ನೋಡೋಣ. ಸೊ ಕಾಲ್ ಕಾಸ್ಟ್ ನೋಡ್ಬೇಕಂದ್ರೆ ಏನ್ರಿಪ್ಪ, ಕಾಲ್ ಪ್ರೈಸ್. ಕಾಲ್ ಪ್ರೈಸ್ ಎಷ್ಟೈತಿ, ಕಾಲ್ ಪ್ರೈಸ್ 23.25 ಐತಿ. ಇಂಟು ಆಮೇಲೆ ಕಾಂಟ್ರಾಕ್ಟ್ ಸೈಜ್ ಎಷ್ಟೈತಿ, 300 ಐತಿ. ಸೊ 300 ಇಂಟು ಮಾಡ್ರಿ, ₹6,975 ಬರ್ತೈತಿ. ಆಮೇಲೆ 2 ಪುಟ್ಸ್ ರಿಸೀವ್ ಮಾಡ್ಬೇಕಂತ. 2 ಪುಟ್ಸ್ ಇಲ್ಲಿ ಕೊಟ್ಟಾರಲ್ಲ, 2 ಪುಟ್ಸ್ ಅಂತ. ಸೊ 2 ಪುಟ್ಸ್ ರಿಸೀವ್ ಮಾಡ್ಬೇಕು. 2 ಅಂದರೆ 2 ಬರೀರಿಪ್ಪ. ಇಂಟು 2 ಅಂದರೆ 2 ಬರ್ರಿ. ಇಂಟು ಪುಟ್ ಸೈಜ್ ಎಷ್ಟೈತಿರಿಪ್ಪ, ಪುಟ್ ಇದು ಕಾಸ್ಟ್ 9.80 ಐತಿ. ಇಂಟು ಕಾಂಟ್ರಾಕ್ಟ್ ಸೈಜ್ ಎಷ್ಟೈತಿ, 300 ಐತಿ. ಸೊ 300 ಮಾಡ್ರಿಪ್ಪ. ಈಗೇನು ಮಾಡ್ರಿಪ್ಪ, 2 ಹೆಂಗೈತಿ ನೋಡ್ರಿ, ಹಂಗೆ ಬರೀಪ್ಪ. 2 ಪ್ಲೇಸಲ್ಲಿ 2 ಬರೀರಿಪ್ಪ. ಈಗ 9.80 ಇಂಟು 300 ಮಾಡ್ರಿಪ್ಪ, 2,940 ಬರ್ತೈತಿ. ಇದು 2 ಐತಲ್ಲ, 2 ಇದು 2 ಆಲ್ರೆಡಿ ಇಲ್ಲೇ ಐತಿ. ಈಗ ಮಾಡ್ರಿಪ್ಪ, ಇಂಟು ಮಾಡ್ರಿ. 2 ಇಂಟು 2,940 ಮಾಡ್ರಿಪ್ಪ, ₹5,880 ಬರ್ತೈತಿ. ಮುಗಿತಾ. ಈಗ ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿಪ್ಪ. ಟೋಟಲ್ ಕಾಸ್ಟ್ ಹೆಂಗ್ರಿಪ್ಪ, 6,975 ಪ್ಲಸ್ 5,880 ಮಾಡ್ರಿಪ್ಪ, ನಿಮಗೆ ಟೋಟಲ್ ಕಾಸ್ಟ್ ಬರ್ತೈತಿ. ಮುಗಿತಿಲ್ಲ ಆನ್ಸರ್.
ಓಕೆ, ಸ್ಟ್ರಿಪ್ ಮುಗೀತು. ಈಗ ಸ್ಟ್ರ್ಯಾಪ್ ಮಾಡೋಣ. ಸ್ಟ್ರ್ಯಾಪ್ ಇಲ್ಲೇ ಐತಿ. ಸ್ಟ್ರ್ಯಾಪ್ ಮಾಡಕ್ಕೆ ನೋಡ್ರಿಪ್ಪ, ಇಲ್ಲಿ ನಮ್ಮ ಕಡೆ ಪ್ರೊಸೀಜರ್ ಐತಿ, ಸ್ಟ್ರ್ಯಾಪ್ ಅಂತ ಐತಿ. ಸ್ಟ್ರ್ಯಾಪ್ ಒಳಗೆ ಸ್ಟ್ರಾಟಜಿ ಹೆಂಗಿರ್ಬೋದು ಅಂತ, ಸ್ಟ್ರ್ಯಾಪಲ್ಲಿ ಸ್ಟ್ರಾಟಜಿ ನೋಡ್ರಿಪ್ಪ ಹೆಂಗೈತಿ. ಇಲ್ಲಿ 2 ಕಾಲ್ಸ್ ರಿಸೀವ್ ಮಾಡಬೇಕು ಪ್ಲಸ್ 1 ಪುಟ್ ಅಷ್ಟ. ಎಷ್ಟು ಇದು ಕಾಲ್ಸ್ ಮಾಡಿ ರಿಸೀವ್ ಮಾಡ್ಬೇಕಾ? 2 ಕಾಲ್ಸ್ 1 ಪುಟ್. ಓಕೆ, ಮಾಡೋಣ ಬರ್ರಿ. ಹಾಂ ನೋಡ್ರಿಪ್ಪ, 2 ಕಾಲ್ಸ್ ರಿಸೀವ್ ಮಾಡ್ಬೇಕು. ಎಷ್ಟು ರೀ? ಕಾಸ್ಟಲ್ಲೇ ಬರೋದು, ಕಾಸ್ಟಲ್ಲೇ ಏನ್ರಿಪ್ಪ 2 ಕಾಲ್ಸ್ ರಿಸೀವ್ ಮಾಡ್ಕೋಬೇಕು. 2 ಕಾಲ್ಸ್ ಅಂದರೆ 2 ಬರೀಪ್ಪ ಇಲ್ಲಿ ಇಂಟು. ಈಗ ಕಾಲ್ ಕಾಸ್ಟ್ ಎಷ್ಟೈತ್ರಿಪ್ಪ? ಕಾಲ್ ಕಾಸ್ಟ್ ಈಸ್ 23.25. ಕಾಂಟ್ರಾಕ್ಟ್ ಸೈಜ್ ಇಸ್ 300. ಬರ್ರಿ 23.25 ಇಂಟು 300 ಮಾಡ್ರಿಪ್ಪ. 2 ಹೆಂಗೈತಿ ಹಂಗೆ ಬರ್ರಿಪ್ಪ. ಈಗ 23.25 ಇಂಟು 300 ಮಾಡ್ರಿಪ್ಪ, 6975 ಬರ್ತೈತಿ. 2 ಇಂಟು ಮಾಡ್ರಿಪ್ಪ, ನಿಮಗೆ ಸಿಗ್ತೈತಿ 13,950 ಬರ್ತೈತಿ. ಅರ್ಥ ಆಯ್ತಾ? ಸರಿ. ಆಮೇಲೆ 1 ಪುಟ್, ಎಷ್ಟು ಪುಟ್ಟ? 1 ಪುಟ್. ಸೊ 1 ಪುಟ್ ಅಂತ ಬರೀರಿಲ್ಲ, 1 ಪುಟ್. ಪುಟ್ ಸೈಜ್ ಎಷ್ಟೈತ್ರಿಪ್ಪ? ಪುಟ್ ಸೈಜ್ ಇಸ್ 9.80. ಕಾಂಟ್ರಾಕ್ಟ್ ಸೈಜ್ ಇಸ್ 300. ಸೊ ತಗೋರಿ, 9.80 ಇಂಟು 300 ಮಾಡ್ರಿಪ್ಪ, ರುಪೀಸ್ 2,940 ಬರ್ತೈತಿ. ಈಗ ಟೋಟಲ್ ಕಾಸ್ಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ? 13,950 ಪ್ಲಸ್ 2,940 ಮಾಡ್ರಿ, 2 ಪ್ಲಸ್ ಮಾಡ್ರಿಪ್ಪ, ನಿಮಗೆ ಬರ್ತೈತಿ 16,890 ಬರ್ತೈತಿ. ಓಕೆ, ಸ್ಟ್ರಾಡಲ್ ಮುಗೀತು, ಆಮೇಲೆ ಬಾಟಮ್ ಸ್ಟ್ರಾಡಲ್ ಮುಗೀತು, ಸ್ಟ್ರಿಪ್ ಮುಗೀತು, ಸ್ಟ್ರಾಪ್ ಮುಗೀತು. ಈಗ ಫೈನಲ್ ಸಮ್ಮರಿ. ಓಕೆ, ಫಸ್ಟ್ ಸ್ಟ್ರಾಟಜಿ ಇದು ಬೇಕಂದ್ರೆ ಬರೀಲ್ಲ, ಇಲ್ಲಾಂದ್ರೆ ನಡೀತೈತಿ, ಪ್ರಾಬ್ಲಮ್ ಇಲ್ಲ, ನಾ ಬರಿತೇನೆ ಇಲ್ಲೇ. ಸ್ಟ್ರಾಟಜಿ ಆಪ್ಷನ್ಸ್ ಯೂಸ್ಡ್ ಟೋಟಲ್ ಕಾಸ್ಟ್. ಫಸ್ಟ್ ಸ್ಟ್ರಾಟಜಿ ಇತ್ತು ನಮ್ದು ನಂಬರ್ 1 ಬಾಟಮ್ ಸ್ಟ್ರಾಡಲ್. ಅಲ್ಲೇ 1 ಕಾಲ್ 1 ಪುಟ್ ಇತ್ತು, 1 ಕಾಲ್ 1 ಪುಟ್. ಟೋಟಲ್ ಕಾಸ್ಟ್ ಎಷ್ಟು ಬಂದಿದ್ದು ಅವಾಗ? ಟೋಟಲ್ ಕಾಸ್ಟ್ ಇಸ್ 9,915 ಬಂದಿದ್ದು ಐತಲ್ಲೇ, 9,915 ಅಂತ ಮುಗೀತು. ಸೆಕೆಂಡ್ ಐತಿ ನಿಮ್ದು ಸ್ಟ್ರಿಪ್ ಅಂತ. ಸ್ಟ್ರಿಪ್ ಒಳಗೆ ನೀವು ಏನು ಮಾಡಿರಿಪ್ಪ? 1 ಕಾಲ್ ಮತ್ತು 2 ಪುಟ್ಸ್. ಅವಾಗ ಟೋಟಲ್ ಕಾಸ್ಟ್ ಎಷ್ಟು ಬಂದಿದ್ದ ಸ್ಟ್ರಿಪ್ ಒಳಗೆ? 12,855 ಬಂದಿದ್ದ. ಓಕೆ ಸರಿ. ಥರ್ಡ್ ಸ್ಟ್ರಾಟಜಿ ಏನಿತ್ತು ನಿಮ್ದು? ಸ್ಟ್ರಾಪ್ ಇತ್ತು. ಸ್ಟ್ರಾಪ್ ಒಳಗೆ ನೀವು 2 ಕಾಲ್ಸ್ ರಿಸೀವ್ ಮಾಡಿರಿ ಪ್ಲಸ್ 1 ಪುಟ್. ಆವಾಗ ಎಷ್ಟು ಐತಿ ಕಾಸ್ಟ್ ಸ್ಟ್ರಾಪ್ ಒಳಗೆ? 16,890 ಐತಿ. ಸೊ 16,890. ಅರ್ಥ ಆಯ್ತಾ? ಈ ಥರ ಸಾಲ್ವ್ ಮಾಡ್ಬೇಕು ಈ ಲೆಕ್ಕಾಗೆ. ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಪ್ರಾಬ್ಲಮ್. ಇದು ನಿಮ್ದು ಆನ್ಸರ್. ಬಾಟಮ್ ಸ್ಟ್ರಾಡಲ್, ನೆಕ್ಸ್ಟ್ ಸ್ಟ್ರಿಪ್ ಆ್ಯಂಡ್ ಸ್ಟ್ರಾಪ್, ದೆನ್ ಫೈನಲ್ ಸಮ್ಮರಿ. ಓಕೆ, ನೆಕ್ಸ್ಟ್ ನೋಡೋಣ. ಬರ್ರಿಪ್ಪ, ಇದು ಒಂದು ಕ್ವಶನ್ ನೋಡೋಣ. ಏನೈತಿ ಕ್ವಶನ್ ಇದು? ಯಾವ ಕ್ವಶನ್ ಐತಿ ನಮಗೂ ಗೊತ್ತಿಲ್ಲ. ಅದು ಕಂಪೌಂಡ್ ಮೇಲೆ ಐತಿಲ್ಲ, ಏನ ಕಂಪೌಂಡ್ ರಿಸ್ಕ್ ಫ್ರೀ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಐತಿ ಪ್ರಾಬ್ಲಮ್. ಇದು ಕಂಪೌಂಡ್ ಇಲ್ಲ ಐತಿ ನೋಡ್ರಿ, ಕಂಪೌಂಡ್ ರಿಸ್ಕ್ ಫ್ರೀ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಐತಿ ನೋಡ್ರಿ. ಓಕೆ, ಕ್ವಶನ್ ನೋಡ್ರಿಪ್ಪ ಇದು. ಎ ಫಾರ್ವರ್ಡ್ ಕಾಂಟ್ರಾಕ್ಟ್ ಆನ್ ಅ ಶೇರ್ ದ್ಯಾಟ್ ಈಸ್ ಸೆಲ್ಲಿಂಗ್ ಅಟ್ ₹100. ಓಕೆ, ಸೆಲ್ಲಿಂಗ್ ಪ್ರೈಸ್ ಆಫ್ ಶೇರ್ ಇಸ್ ₹100 ಐತಿ. ಈಸ್ ಎಂಟರ್ಡ್ ಇನ್ ಟು ಅಟ್ ಅ ಪ್ರೈಸ್ ಆಫ್ ₹105. ಪ್ರೈಸ್ ಆಫ್ ₹105 ಅಂತ ಕೊಟ್ಟಾರೆ ಇಲ್ಲಿ. The contract has a maturity of 3 months. Contract maturity ಎಷ್ಟ್ರಿಪ್ಪ? 3 months. Determine the continuously compounded risk-free rate of interest implied in this contract. Okay, ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೀವು? ಕಂಪೌಂಡೆಡ್ ರಿಸ್ಕ್ ಫ್ರೀ ರೇಟ್ ಆಫ್ ಇಂಟ್ರೆಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಓಕೆ, ಸೊ ಸೊಲ್ಯೂಷನಲ್ಲಿ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡೋಣ್ರಿಪ್ಪ, ಭಾಳ ಶಾರ್ಟ್ಕಟ್ ಮೆಥಡ್, ಲೆಂದಿ ಬೇಡ. ಏನೈತಿಪ್ಪ ನಮ್ದು ಫಾರ್ಮುಲಾ ನೋಡ್ರಿ ಇಲ್ಲಿ. ಆರ್ ಇಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಮಾಡಬೇಕಲ್ಲ. ಸೊ ಆರ್ ಇಸ್ ಈಕ್ವಲ್ ಟು IN ಏನ್ರಿ? IN ಬ್ರಾಕೆಟ್ ಎಫ್ ಡಿವೈಡೆಡ್ ಬೈ ಎಸ್, ಆಮೇಲೆ ಮತ್ತೆ ಡಿವೈಡೆಡ್ ಬೈ ಟಿ. ಇದು ಫಾರ್ಮುಲಾ ನೆನ್ಪಿಡ್ಕೋರಿಪ್ಪ. ಈ ಥರ ಕ್ವಶನ್ ಕೊಟ್ಟಿದ್ರೆ ರಿಸ್ಕ್ ಫ್ರೀ ರೇಟ್ ಆಫ್ ಕಂಪೌಂಡೆಡ್ ರಿಸ್ಕ್ ಫ್ರೀ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ ಅಂದರೆ ಆವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆರ್ ಇಸ್ ಈಕ್ವಲ್ ಟು IN ಬ್ರಾಕೆಟ್ ಎಫ್ ಬಾರ್ ಎಸ್ ಮತ್ತು ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ ಟಿ ಅಂತ. ಈಗ ನೋಡ್ರಿಪ್ಪ ಎಫ್ ಅಂದ್ರೆ ಏನ್ರಿ ಅಂತ. ಎಫ್ ಅಂದರೆ ಫಾರ್ವರ್ಡ್ ಪ್ರೈಸ್. ಏನ್ರಿ ಎಫ್ ಅಂದ್ರೆ ಏನ್ರಿಪ್ಪ? ಫಾರ್ವರ್ಡ್ ಪ್ರೈಸ್. ಇಲ್ಲಿ ನೋಡ್ರಿಪ್ಪ ಫಾರ್ವರ್ಡ್ ಪ್ರೈಸ್. ಇದು ನಿಮ್ದು ಫಾರ್ವರ್ಡ್ ಪ್ರೈಸ್. 105 ಇಸ್ ಫಾರ್ವರ್ಡ್ ಪ್ರೈಸ್. ಎಸ್ ಅಂದ್ರೆ ಏನ್ರಿಪ್ಪ? ಸ್ಪಾಟ್ ಪ್ರೈಸ್. ಸ್ಪಾಟ್ ಪ್ರೈಸ್ ಅಂದರೆ ಫಸ್ಟ್ ಪ್ರೈಸ್. ಸ್ಪಾಟ್ ಪ್ರೈಸ್ ಅಂದರೆ ಫಸ್ಟ್ ಪ್ರೈಸ್. ಕಮ್ಮಿ ಯಾವಾಗಲೂ ಫಾರ್ವರ್ಡ್ ರೇಟ ಏನ್ರಿಪ್ಪ? ಸ್ಪಾಟ್ ರೇಟ್ ಎಷ್ಟೈತಿ? 100 ಐತಿ. ಫಾರ್ವರ್ಡ್ ರೇಟ್ ಎಷ್ಟೈತಿ? 105 ಐತಿ. ಸೆಕೆಂಡ್ ರೇಟ್ ಈಸ್ ಫಾರ್ವರ್ಡ್ ರೇಟ್, ಫಸ್ಟ್ ರೇಟ್ ಈಸ್ ಸ್ಪಾಟ್ ರೇಟ್. ನೆಕ್ಸ್ಟ್ ನಿಮಗೆ ಏನು ಬೇಕಾ? ಟಿ ಬೇಕಾ?
ಸೊ ಟಿ ಅಂದರೆ ಏನ್ರಿಪ್ಪ ಟೈಮ್ ಇನ್ ಇಯರ್ಸ್ ಏನ್ರಿ ಟೈಮ್ ಇನ್ ಇಯರ್ಸ್ ಯಾಕಂದ್ರೆ ಕೊಟ್ಟಾರಲ್ಲ 3 ಮಂತ್ಸ್ ಅಂತ ಕೊಟ್ಟಾರಲ್ಲ 3 ಮಂತ್ಸ್ ಅಂತ ಸೊ 3 ಡಿವೈಡೆಡ್ ಬೈ 12 ಯಾಕ್ರಿ 3 ಮಂತ್ಸ್ 3 ಡಿವೈಡ್ ಬೈ 12 ಯಾಕ್ರಿಪ್ಪ 1 ಇಯರ್ ಒಳಗೆ ಎಷ್ಟು ಮಂತ್ಸ್ ಇರ್ತಾವೆ 12 ಮಂತ್ಸ್ ಸೊ 3 ಡಿವೈಡೆಡ್ ಬೈ 12 ಅಂತ ಇಸ್ 3 ಬೈ 12 ಅಂದರೆ 0.25 ಬಂತು ಓಕೆ ಅರ್ಥ ಆಯ್ತಾ ಓಕೆ ಬರ್ರಿಪ್ಪ ಸ್ಟೆಪ್ 1 ಅಲ್ಲಿ ಏನು ಮಾಡ್ಬೇಕು ಈಗ ಫಸ್ಟ್ ಸ್ಟೆಪ್ 1 ಅಲ್ಲೇ ಸಾಲ್ವ್ ಮಾಡೋಣ ಏನ್ರಿಪ್ಪ ಸ್ಟೆಪ್ 1 ಅಲ್ಲೇ ಸಾಲ್ವ್ ಮಾಡೋಣ ಇದು ಸಾಲ್ವ್ ಮಾಡೋಣ ರೀ ಬರ್ರಿ ಏನೈತಿಪ್ಪ ಫಸ್ಟ್ ನೋಡ್ರಿ ಆರ್ ಪ್ಲಸ್ ಅಲ್ಲಿ ಆರ್ ಬರ್ರಿ ಐಎನ್ ಪ್ಲಸ್ ಅಲ್ಲಿ ಐಎನ್ ಬರ್ರಿಪ್ಪ ಇಂಟ್ರೆಸ್ಟ್ ಅಂತ ಆಮೇಲೆ ನೋಡ್ರಿಪ್ಪ ಏನೈತಿ ಎಫ್ ಅಂತ ಐತಿ ಇಲ್ಲಿ ಎಫ್ ಅಂದ್ರೆ ಎಷ್ಟು ಐತಿರಿಪ್ಪ 105 ಐತಿ ಎಫ್ 105 ಐತಿ ಸೊ 105 ಡಿವೈಡೆಡ್ ಬೈ ಎಸ್ ಅಂತ ಐತಿ ಎಸ್ ಅಂದ್ರೆ ಎಷ್ಟ್ರಿಪ್ಪ 100 ಐತಿ ಸೊ ಎಸ್ 100 ಆಮೇಲೆ ಬ್ರಾಕೆಟ್ ಕಂಪ್ಲೀಟೆಡ್ ಡಿವೈಡೆಡ್ ಬೈ ಸೈನ್ ಹಚ್ಚಿರಿಪ್ಪ ಡಿವೈಡೆಡ್ ಬೈ ಸೈನ್ ಹಚ್ಚಿರಿ ಇಲ್ಲ ಆಮೇಲೆ ಟಿ ಬೇಕು ನಿಮಗೆ ಟಿ ಎಷ್ಟೈತಿ ಟಿ 0.25 ಐತಿ ಟಿ 0.25 ಬರ್ರಿಪ್ಪ ಟಿ 0.25 ಬರೀರಿ ಅರ್ಥ ಆಯ್ತಾ ಈಗ ಮಾಡೋಣ್ರಿಪ್ಪ ಈಗ ಐ ಎನ್ ಪ್ಲೇಸ್ ಅಲ್ಲಿ ಐ ಎನ್ ಬರೀರಿಪ್ಪ 105 ಡಿವೈಡೆಡ್ ಬೈ 100 ಮಾಡ್ರಿ 1.05 ಫರ್ ಬರ್ದೈತಿ ಆಮೇಲೆ ಡಿವೈಡೆಡ್ ಬೈ 0.25 ಹೆಂಗೈತಿ ಹಂಗಾಚಿರಿಪ್ಪ 0.25ಗೆ ಇದ್ರಾಗ ಏನು ಡೌಟ್ ಐತಿ ಈ ಥರ ಫಾರ್ಮುಲಾ ಬಂದು ನೋಡ್ರಿಪ್ಪ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಅಂತ ಓಕೆ ಸರಿ ಇದು ಮುಗಿದ್ಮೇಲೆ ಸ್ಟೆಪ್ 2 ಅಲ್ಲಿ ಏನು ಮಾಡ್ಬೇಕಾ ಟೇಕ್ ಲಾಗ್ ವ್ಯಾಲ್ಯೂ ಓಕೆ ಲಾಗ್ ವ್ಯಾಲ್ಯೂ ಯೂಸ್ ಮಾಡ್ಬೇಕಿಲ್ಲ ಏನು ಯೂಸ್ ಮಾಡ್ಬೇಕಾ ಲಾಗ್ ವ್ಯಾಲ್ಯೂ ಯೂಸ್ ಮಾಡ್ಬೇಕು ಲಾಗ್ ವ್ಯಾಲ್ಯೂ ನಿಮಗೆ ಗೊತ್ತೈತಿ ಲಾಗ್ ವ್ಯಾಲ್ಯೂ ಯೂಸ್ ಮಾಡ್ಬೇಕಿಲ್ಲ ಲಾಗ್ ವ್ಯಾಲ್ಯೂ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಕಡೆ ನ್ಯಾಚುರಲ್ ಲಾಗ್ಸ್ ಇರ್ಬೇಕು ಏನಿರ್ಬೇಕಾ ನಿಮ್ಮ ಕಡೆ ಲಾಗ್ ಟೇಬಲ್ ಇತ್ತಲ್ಲ MBA ಸ್ಟೂಡೆಂಟ್ಸ್ ನೀವು MBA ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಫೈನಾನ್ಸ್ ಸ್ಪೆಷಲೈಸೇಷನ್ ಡೆರಾವೇಟಿವ್ಸ್ ಮಾರ್ಕೆಟ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಒಳಗೆ ನಿಮ್ಮ ಕಡೆ ಟೇಬಲ್ ಇರಬೇಕು ಲಾಗ್ ವ್ಯಾಲ್ಯೂಸ್ ನೋಡಾಕ ನಿಮ್ಮ ಕಡೆ ಟೇಬಲ್ ಇರಬೇಕು ಇಲ್ಲಾಂದ್ರೆ ಲಾಗ್ ಬುಕ್ ಇರಬೇಕು ಆ ಟೇಬಲ್ ಒಳಗೆ ಇದು ಬರ್ತೈತಿ ಏನ ಇನ್ ವ್ಯಾಲ್ಯೂ ಎಷ್ಟೈತಿದ್ದು ಇನ್ನು 1.0.25 ಐತಿ ಏನ್ರಿ ಸಾರಿ 1.05 ಐತಿ ಇದು ವ್ಯಾಲ್ಯೂ ಬರ್ಬೇಕು ಏನ್ರಿ ಇದು ಇಂಟ್ರೆಸ್ಟ್ ಐತಲ್ಲ ಅದು IN ಬ್ರಾಕೆಟ್ 1.05 ಅಂತ ಐತಲ್ಲ ಇದು ನಿಮ್ಮ ಕಡೆ ಲಾಗ್ ಬುಕ್ ಅಲ್ಲಿ ನೋಡಕ್ ಬರ್ತೈತಿ 1.05 ಅಲ್ಲೇ ಲಾಗ್ ಬುಕ್ ನೋಡಿದ ಮೇಲೆ ನಿಮ್ಗೆ ಆನ್ಸರ್ ಬರ್ತೈತ್ರಿಪ್ಪ 0.04879 ಇದು ಲಾಗ್ ಬುಕ್ ಒಳಗೆ ಬರ್ತೈತಿ ಇಂಟ್ರೆಸ್ಟ್ ಟೇಬಲ್ 1.05 ಲೈನ್ ಒಳಗೆ ನೋಡಿದಂದ್ರೆ 0.04879 ಬರ್ತೈತಿ ಲಾಗ್ ವ್ಯಾಲ್ಯೂ ಬಂತು ನಿಮಗೆ ಈಗ ಸ್ಟೆಪ್ 3 ಅಲ್ಲೇ ಸ್ಟೆಪ್ 3 ಫೈನಲ್ ಕ್ಯಾಲ್ಕುಲೇಷನ್ ಏನ್ರಿ ಫೈನಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಆರ್ ನಮ್ಮ ಕಡೆ ಐತಿ ಆರ್ ಆಲ್ರೆಡಿ ಹೆಂಗೈತಿ ಹಂಗೆ ಆಮೇಲೆ IN ಬ್ರಾಕೆಟ್ 1.05 ಬಂತಲ್ಲ IN 1.05 ಟೇಬಲ್ ವ್ಯಾಲ್ಯೂ ಎಷ್ಟು ಬಂತ್ರಿಪ್ಪ ಅದು 0.04879 ಬಂತು ಡಿವೈಡೆಡ್ ಬೈ 0.25 ಹೆಂಗೈತಿ ಡಿವೈಡೆಡ್ ಬೈ 0.25 ಹಂಗಾಚರಿ ಈಗ ಇದು ಸಾಲ್ವ್ ಮಾಡಿರಿಪ್ಪ ಇದು 0.04879 ಡಿವೈಡೆಡ್ ಬೈ 0.25 ಮಾಡಿರಿ ನಿಮಗೆ ಬರ್ತೈತಿ 0.195 ಬರ್ತೈತಿ ಆರ್ ಅಂತ ಇದು ಏನ್ರಿದು ಆರ್ ಬಂತಿಲ್ಲೇ ಈಗ ಫೈನಲ್ ಆನ್ಸರ್ ಮಾಡ್ಬೇಕಂದ್ರೆ ಏನ್ರಿಪ್ಪ ಇಂಟು 100 ಮಾಡ್ಬೇಕು R 0.195 ಇಂಟು 100 ಮಾಡ್ರಿ ಪರ್ಸೆಂಟೇಜ್ ಒಳಗೆ ಬೇಕಂದ್ರೆ ಯಾವಾಗಲೂ ಇಂಟು 100 ಮಾಡ್ಕೋಬೇಕು ಸೊ 0.195 ಇಂಟು 100 ಸೊ ಯು ವಿಲ್ ಗೆಟ್ 19.5% ಪರ್ annum ಫೈನಲ್ ಆನ್ಸರ್ ಅರ್ಥ ಆಯ್ತಾ ಈ ಥರ ಸಾಲ್ವ್ ಮಾಡ್ಬೇಕು ಈಗ ಲೆಕ್ಕಾಗೆ ತಗೋರಿಪ್ಪ ಸ್ಕ್ರೀನ್ಶಾಟ್ ತಗೋರಿ ಓಕೆ ಮುಗೀತು ನೋಡ್ರಿ ಇಲ್ಲಿ ಆನ್ಸರ್ ಇದು ಟೇಬಲ್ ವ್ಯಾಲ್ಯೂ ನೋಡಕ್ಕೆ ಬರ್ಬೇಕು ನಿಮಗೆ ಬರ್ರಿ ಇನ್ನೊಂದು ಕ್ವಶನ್ ಐತಿ ನೋಡ್ರಿ ಇದು ಕ್ವಶನ್ ಏನೈತಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಇದು ಫ್ಯೂಚರ್ಸ್ ಕಾಂಟ್ರಾಕ್ಟ್ ಬಗ್ಗೆ ಮೇಲೆ ಇದು ಪ್ರಾಬ್ಲಮ್ ಐತಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಯೂಸಿಂಗ್ ದ ಫಾಲೋವಿಂಗ್ ಡೇಟಾ ಫಸ್ಟ್ ಏನೇನು ಇನ್ಫಾರ್ಮೇಷನ್ ಕೊಟ್ಟಾರೆ ನಿಮಗೆ ಅವರು ಸ್ಪಾಟ್ ಪ್ರೈಸ್ ಕೊಟ್ಟಾರೆ ಎಷ್ಟು 4100 ನೆಕ್ಸ್ಟ್ ಕೊಟ್ಟಾರೆ ಟೈಮ್ ಟು ಎಕ್ಸ್ಪೈರಿ 85 ಡೇಸ್ ಟೈಮ್ ಐತಿ ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಎಷ್ಟೈತಿ 7% ಐತಿ ಕಾಂಟ್ರಾಕ್ಟ್ ಮಲ್ಟಿಪ್ಲೈರ್ ಎಷ್ಟೈತಿ 100 ಐತಿ ಎಲ್ಲ ಆನ್ ದ ಸ್ಪಾಟ್ ಇನ್ಫಾರ್ಮೇಷನ್ ಸೊ ಸ್ಪಾಟ್ ಪ್ರೈಸ್ ಬರೀರಿ ಗಿವನ್ ಇನ್ಫಾರ್ಮೇಷನ್ ಆಮೇಲೆ ರಿಸ್ಕ್ ಟೈಮ್ ರೇಟ್ ಬರೀಬೇಕು ಟೈಮ್ ಎಕ್ಸ್ಪೈರಿ ಎಷ್ಟೈತಿ 85 ಡೇಸ್ ಐತಿ ಅದು ಬರೀರಿಪ್ಪ ಟೈಮ್ ಎಕ್ಸ್ಪೈರಿ ಡೇಸ್ ಟಿ ಅಂತ 85 ಡೇಸ್ ಆಮೇಲೆ ಏನೈತಿ ಸ್ಪಾಟ್ ನೋಡ್ರಿ ಸ್ಪಾಟ್ ಪ್ರೈಸ್ಗೆ ಎಸ್ ಐತಿ ಟೈಮ್ಗೆ ಟಿ ಐತಿ ಆಮೇಲೆ ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಆರ್ ಐತಿ
ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ಗೆ ಆರ್ ಐತಿ 7%. 7/100 ಮಾಡಿರಿ 0.07 ಬರ್ತೈತಿ. ಇದು ಆರ್ ಸ್ಮಾಲ್ ಆರ್. ಆಮೇಲೆ ಕಾಂಟ್ರಾಕ್ಟ್ ಮಲ್ಟಿಪ್ಲೈರ್ 100 ಐತಿ. ಕಾಂಟ್ರಾಕ್ಟ್ ಮಲ್ಟಿಪ್ಲೈರ್ಗೆ ಏನು ಸಿಂಬಾಲ್ ಕೊಟ್ಟಿಲ್ಲ ಅವರು. 100 ಹೆಂಗೈತಿ ಅಲ್ಲ ಹಂಗೆ. ಸರಿ ಮುಗಿತಾ. ಫಸ್ಟ್ ಏನು ಮಾಡ್ಬೇಕು, ಇದು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಟೈಮ್ ಇಂಟು ಇಯರ್ಸ್. ಏನ್ರಿ ಇದು ಡೇಸ್ ಒಳಗೈತಲ್ಲ, ಅದು ಡೇಸ್ ಒಳಗೈತಿ. ಸೊ ಇಯರ್ಸ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕದು. ಅದಕ್ಕೆ ಏನು ಮಾಡಿರಿಪ್ಪ, ಟಿ ಇಸ್ ಈಕ್ವಲ್ ಟು ಎಷ್ಟು ಡೇಸ್ ಅದು 85 ಡೇಸ್. ಸೊ 85 ಡಿವೈಡೆಡ್ ಬೈ 365. ಯಾಕ್ರಿಪ್ಪ 1 ಇಯರ್ ಒಳಗೆ ಎಷ್ಟು ಡೇಸ್ ಇರ್ತಾವೆ, 365 ಡೇಸ್ ಇರ್ತಾವೆ. ಅದಕ್ಕೆ 85 ಡಿವೈಡ್ ಬೈ 365 ಮಾಡಿರಪ್ಪ 0.233 ಆನ್ಸರ್ ಬರ್ತೈತಿ. ಮುಗಿತಾ. ಆಮೇಲೆ ಶಾರ್ಟ್ಕಟ್ ಫಾರ್ಮುಲಾ ಯೂಸ್ ಮಾಡಿರಪ್ಪ. ಶಾರ್ಟ್ಕಟ್ ಫಾರ್ಮುಲಾ ಫ್ಯೂಚರ್ಸ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ಇದು. ಓಕೆ, ಈಗೇನು ಮಾಡ್ತೀರಿಪ್ಪ, ಇಲ್ಲೇ ಬರ್ರಿ ಸಾಲ್ವ್ ಮಾಡೋಣ. ಏನಂತಿಪ್ಪ, ಫಸ್ಟ್ ಆರ್ ಟಿ ಅಂತ ಐತಿ. ಏನ್ರಿಪ್ಪ ಆರ್ ಟಿ ಅಂತ ಐತಿ. ಆರ್ ಟಿ ಶಾರ್ಟ್ಕಟ್ ಫಾರ್ಮುಲಾ ಇದು ನೋಡ್ರಿ. ಸ್ಟೆಪ್ 1 ಕ್ಯಾಲ್ಕುಲೇಟ್ ಇಲ್ಲೈತಲ್ಲ ಅಲ್ಲೇ ಫಾರ್ಮುಲಾ. ಶಾರ್ಟ್ಕಟ್ ಫಾರ್ಮುಲಾ ಫ್ಯೂಚರ್ಸ್ ಪ್ರೈಸ್. ಸೊ ಎಫ್ ಇಸ್ ಈಕ್ವಲ್ ಟು ಎಸ್ ಬ್ರಾಕೆಟ್ 1 ಪ್ಲಸ್ ಆರ್ ಟಿ ಅಂತ ಐತಿ. 1 ಪ್ಲಸ್ ಆರ್ ಟಿ ಅಂತ ಬರ್ರಿ ಇಲ್ಲಿ ಇದು ಶಾರ್ಟ್ಕಟ್ ಮಾಡಿಬಿಡ್ತೀನಿ ತಡೀರಪ್ಪ ನಾನು. ಓಕೆ, ನಾನು ಶಾರ್ಟ್ಕಟ್ ಮಾಡಿ ನಿಮ್ಮ ಮತ್ತಿದ್ದು, ಯಾಕಂದ್ರೆ ಭಾಳ ಲೆಂತ್ ಆಗ್ತೈತೆ ಇದು. ಫಸ್ಟ್ ನೋಡ್ರಿಪ್ಪ, ಕನ್ವರ್ಟೆಡ್ ಟೈಮ್ ಇಂಟು ಇಯರ್ಸ್ ಇದು ಮುಗಿತ್ರಿಪ್ಪ. ಇದು ನಾನು ನಿಮಗೆ ಹೇಳಿದ್ದೆ. ಈಗ ಶಾರ್ಟ್ಕಟ್ ಫಾರ್ಮುಲಾ ನಿಮಗೆ ಹೇಳಿದ್ದು ನಾನು. ಏನಂತ ಏನಿದ್ದು ಶಾರ್ಟ್ಕಟ್ ಫಾರ್ಮುಲಾ, ಎಫ್ ಇಸ್ ಈಕ್ವಲ್ ಟು ಎಸ್ ಬ್ರಾಕೆಟ್ 1 ಪ್ಲಸ್ ಆರ್ ಟಿ ಅಂತ ಐತಿ. ನೋಡಿರಿ ಫಸ್ಟ್ ಐತಿ ಎಸ್ ಅಂತ. ಎಸ್ ಅಂದರೆ ಸ್ಪಾಟ್ ರೇಟ್, ಸ್ಪಾಟ್ ಪ್ರೈಸ್ ಎಷ್ಟೈತಿ 4100 ಐತಿ. ಕರೆಕ್ಟಾ, ಬರೀರಿಲ್ಲ. ಆಮೇಲೆ ಬ್ರಾಕೆಟ್ ಐತಿ, ಬ್ರಾಕೆಟ್ ಬರೀಪ್ಪ 1 ಹೆಂಗೈತಿ ಹಂಗೆ ಬರೀಪ್ಪ 1 ಪ್ಲಸ್ ಆರ್ ಬೇಕು ನಿಮಗೆ. ಆರ್ ಅಂದರೆ ಏನ್ರಿಪ್ಪ, ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್. ಆರ್ ಅಂದರೆ ಎಷ್ಟೈತಿ 0.07 ಐತಿ. ತಗೋರಿ 0.07 ತಗೋರಿ. ಇಂಟು ಟಿ ಅಂತ ಐತಿ. ಟಿ ಅಂದರೆ ಟೈಮ್ ಎಷ್ಟೈತ್ರಿಪ್ಪ, ಇದು ಬೇಡ ನಮಗೆ. ಟೈಮ್ ಇಲ್ಲೈತಿ ನೋಡ್ರಿಪ್ಪ. ಟೈಮ್ 0.233 ಐತಿ ಟೈಮ್. ಸೊ 0.233 ಟೈಮ್ ಬರೀರಿಪ್ಪ. ಕರೆಕ್ಟಾ. ಅದು 85 ಡೇಸ್ಗೆ ಇಯರ್ಸ್ ಒಳಗೆ ಕನ್ವರ್ಟ್ ಮಾಡಿದ ಮೇಲೆ 0.233 ಬಂತ. ಕರೆಕ್ಟಾ. ಈಗ 4100 ಹೆಂಗೈತಿ ಹಂಗೆ ಬರೀಪ್ಪ. 1 ಹೆಂಗೈತಿ ಹಂಗೆ ಬರೀಪ್ಪ. 0.07 ಇಂಟು 0.233 ಮಾಡಿರಿಪ್ಪ 0.01631 ಬರ್ತೈತಿ. ಈಗ 4100 ಆ್ಯಸ್ ಇಟ್ ಈಸ್. ಆಮೇಲೆ ಇದು ಪ್ಲಸ್ ಮಾಡಿರಿಪ್ಪ, ಎರಡು ಪ್ಲಸ್ ಮಾಡಿದ ಮೇಲೆ 1.01631 ಬರ್ತೈತಿ. ಈಗ 4100 ಇಂಟು 1.01631 ಮಾಡಿರಿಪ್ಪ. ನಿಮಗೆ ಆನ್ಸರ್ ಬರ್ತೈತಿಪ್ಪ ಎಷ್ಟು ರೀ, 4000 ಮಾಡಿದ ಮೇಲೆ 4166.871 ಬರ್ತೈತೆ ಆನ್ಸರ್. ಹೌದಾ. ಓಕೆ, ಇದು ಫ್ಯೂಚರ್ ವ್ಯಾಲ್ಯೂ. ಈಗೇನು ಮಾಡಬೇಕು, ವ್ಯಾಲ್ಯೂ ಆಫ್ ಫ್ಯೂಚರ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಎಷ್ಟು ಐತ್ರಿಪ್ಪ ಅಂತ. ಸೊ ಕಾಂಟ್ರಾಕ್ಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಂಟು ಮಲ್ಟಿಪ್ಲೈರ್. ಫ್ಯೂಚರ್ ವ್ಯಾಲ್ಯೂ ಎಷ್ಟು ಬಂತ, 4166.871 ಬಂತ. ಸೊ 4000 ತಗೋರಿಪ್ಪ ಇಲ್ಲೇ. ಮಲ್ಟಿಪ್ಲೈರ್ ಕೊಟ್ಟಾರವರು. ಕಾಂಟ್ರಾಕ್ಟ್ ಮಲ್ಟಿಪ್ಲೈರ್ ಎಷ್ಟಿರಿಪ್ಪ 100 ಐತಿ. ಕಾಂಟ್ರಾಕ್ಟ್ ಮಲ್ಟಿಪ್ಲೈರ್ 100 ಐತಿ. ಸೊ ಇಂಟು 100 ಮಾಡಿರಿಪ್ಪ. ಇದು ಮಾಡಿದ ಮೇಲೆ ಆನ್ಸರ್ ಎಷ್ಟು ಬರ್ತೈತಿಪ್ಪ, 4,16,687 ಆನ್ಸರ್ ಬರ್ತೈತಿ. ಈ ಥರ ಸಾಲ್ವ್ ಮಾಡಬೇಕಿದು ಆನ್ಸರ್. ಅರ್ಥ ಆಯ್ತಾ. ಇದು ಕಾಂಟ್ರಾಕ್ಟ್ ವ್ಯಾಲ್ಯೂ. ಫೈನಲ್ ಆನ್ಸರ್ ಬರೀಬೇಕಂದ್ರೆ ಏನ್ರಿಪ್ಪ, ಫ್ಯೂಚರ್ಸ್ ಪ್ರೈಸ್ ಎಷ್ಟೈತ್ರಿ ಅಂತ. ಫಸ್ಟ್ ಫ್ಯೂಚರ್ಸ್ ಪ್ರೈಸ್ ನಮ್ಮ ಕಡೆ ಬಂತು 4166.871 ಬಂತು. ಆಮೇಲೆ ಏನೈತಿ, ವ್ಯಾಲ್ಯೂ ಆಫ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ನು ಬಂತಿಲ್ಲ. ಎಷ್ಟೈತಿ 4,16,687 ಬಂತ. ಓಕೆ, ಅರ್ಥ ಆಯ್ತಾ. ಈ ಥರ ಸಾಲ್ವ್ ಮಾಡ್ಬೇಕು ಈ ಲೆಕ್ಕಾಗೆ. ಈಸಿ ಐತ್ರಿ ಭಾಳ. ತಗೋರಿ. Okay, with this I will conclude the today's class. Hope you guys understood. If there any problem, if there any extra problem regarding the previous year question paper, I will solve it later, maybe tonight or tomorrow early morning. Okay, thank you all of you.